ಹೇ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ ಹಾಗೆ ನಾನು ನೆಕ್ಸ್ಟ್ ನನ್ನ ಸಿಲ್ಕ್ ಸ್ಯಾರಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಈಗ ನಾನು ಅದನ್ನ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಪ್ಲೀಸ್ ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ಪರವಾಗಿಲ್ಲ ವ್ಯೂ ಒಂದು ರೇಂಜಿಗೆ ಹೋಗ್ತಾ ಇದೆ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಇವಾಗ ಏನಂದರೆ ನಾನು ಸ್ಟಾರ್ಟಿಂಗಿಂದ ಸ್ಯಾರಿ ಅಂದರೆ ತುಂಬ ಹುಚ್ಚು, ನನಗೆ ಅದಕ್ಕೆ ತುಂಬ ಸ್ಯಾರೀಸ್ ಇದೆ. ಸ್ವಲ್ಪ ಕೊಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಬೇರೆಯವರಿಗೆ. ಆ್ಯಂಡ್ ನಾನು ಕೂಡ ಇಷ್ಟ ಆಗಿರೋದು ಇಟ್ಕೊಂಡಿದ್ದೀನಿ. ಸೊ ನನಗೆ ಸ್ಯಾರಿ ಅಂದರೆ ಏನು ನೋಡ್ತೀನೋ ಅದನ್ನ ತೊಗೊಳ್ಬೇಕು, ಅದು ಎಷ್ಟೇ ಕಾಸ್ಟ್ ಆಗಿರಲಿ. ನಾನು ಮುಂಚೆಯಿಂದ ಹಾಗೆ ನನಗೇನು ಇಷ್ಟ ಆಗುತ್ತೆ ನಾನು ತೊಗೊಳ್ಬೇಕು. ಯಾಕಂದರೆ ಇರೋದು ಒಂದೇ ಲೈಫು, ಇಷ್ಟ ಆಗಿರೋ ಥರ ಇರೋಣ. ನಮ್ಮ ಕೈಲಾಗುತ್ತೆ, ಅದು ದೊಡ್ಡ ರೇಂಜಿಗಿದ್ರೆ ನಮ್ಮ ಕೈಲಿ ಎಲ್ಲಿಗಾತೋ ಆ ರೇಂಜಿಗೆ ನಾವು ತೊಗೊಳ್ಳೋಣ, ಅದೇ ಥರ ಕ್ವಾಲಿಟಿಲಿ ಅಂತ ಹೇಳಿ ಅಂತ ನನ್ನ ಲೈಫಲ್ಲಿ ನಾನು ಹಾಗೆ. ಬಟ್ ನಾನು ಇಷ್ಟ ಆಗಿರೋದೆಲ್ಲ ಅದು ಎಷ್ಟೇ ಕಾಸ್ಟ್ ಆದರೂ ಬಿಟ್ಟಿಲ್ಲ, ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ನಿಮ್ಮ ಮುಂದೆ ನನ್ನ ಸ್ಯಾರಿ ಕಲೆಕ್ಷನ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ನೀವೊಂದು ಲೈಕ್, ಕಮೆಂಟ್, ಶೇರ್. ಥ್ಯಾಂಕ್ ಯು. ಆ್ಯಂಡ್ ಬನ್ನಿ, ನನ್ನ ಮೊದಲನೆಯ ಸಿಲ್ಕ್ ಸ್ಯಾರಿ. ಜಸ್ಟ್ ಫ್ರೆಂಡ್ಸ್, ಇದು ನನ್ನ ಫೇವ್ರೆಟ್ ಸ್ಯಾರಿ. ರೆಡ್ ಕಲರ್ ಹೇಗೆ ಏನು ಕಾಣಿಸ್ತಿದ್ಯೋ ಹಾಗೆ ಇದೆ. ಇವಾಗ ಕೆಳಗಡೆ ಇಟ್ಟಾಗ ಎಲ್ಲೋ ನೀರು ಟಚ್ ಆಗ್ಬಿಟ್ಟೈತಿ. ಜಸ್ಟ್ ಸ್ವಲ್ಪ ಡ್ರೈ ಮಾಡಬೇಕು ಈ ಡ್ರೈಯರಲ್ಲಿ. ಒಂದ್ಸಲ ಎಸ್ ನೋಡಿ, ನನ್ನ ಫಸ್ಟು ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಇಷ್ಟ ಅಲ್ಲ. ಇದಕ್ಕೂ ಮುಂಚೆ ಇನ್ನೊಂದು ಸಿಲ್ಕ್ ಸ್ಯಾರಿ ಇದೆ. ಎಸ್ ಕರೆಕ್ಟ್, ಐ ಫಾರ್ಗೆಟ್. ಒಂದು ಯಾರೋ ಹೊತ್ಕೊಂಡು ಹೋಗ್ಬಿಟ್ರು, ತುಂಬ ಚೆನ್ನಾಗಿತ್ತು ಸ್ಯಾರಿ. ಅದನ್ನು ಯಾರೋ ತೊಗೊಂಡು ಹೋಗ್ಬಿಟ್ರು ಇರಲಿ. ಅದಾದಮೇಲೆ ಇದು ಸ್ಯಾರಿ ತೊಗೊಂಡಿದ್ದು. ಇದು ಪ್ಯೂರ್ ಸಿಲ್ಕ್. ಸುದರ್ಶನ್ ಅಲ್ಲ, ಇದೇನೋ ಬರುತ್ತೆ. ಆರ್ ನಗರಲ್ಲಿದೆ ಸಿಲ್ಕ್ ಸ್ಯಾರಿದು ಒಂದು ದೊಡ್ಡದು ಬ್ರ್ಯಾಂಚ್. ಅದರ ಹೆಸರು ಈಗೊಂದು 9-10 ವರ್ಷ ಆಯ್ತಲ್ಲ ತೊಗೊಂಡು. ಸೊ ನನಗೆ ಗೊತ್ತಿಲ್ಲ. ಅದರಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಹೀಗಿದೆ. ಆವಾಗ ನನಗೆ ಐಡಿಯಾನೇ ಇರಲಿಲ್ಲ ಯಾವ ಥರ ಬ್ಲೌಸು ಸ್ಟಿಚ್ ಮಾಡಿಸೋದು ಅಂತ ಎಲ್ಲ. ಸೊ ಹಾಗಾಗಿ ನಾನು ಬ್ಲೌಸಸ್ ಎಲ್ಲ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ತಿದ್ದೀನಿ. ಇದು ಸ್ಯಾರಿ ಇಲ್ಲಿ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇದೆ, ನೋಡಿದ್ರಲ್ಲ. ತುಂಬ ಅಂದರೆ ತುಂಬ ಇಷ್ಟ. ಕಲರ್ ಅಂತೂ ಬ್ಲೂ ಸಖತ್ತಾಗಿದೆ. ಮಧ್ಯ ಪಿಕಾಕ್ ಬ್ಲೂ ಇದೆ ಆ್ಯಕ್ಚುಲಿ. ನೋಡಿ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿರೋದು. ತುಂಬ ಈ ಕಲೆಕ್ಷನ್ ಕೂಡ ನನಗೆ ಆಲ್ಮೋಸ್ಟ್ ಲೈಟ್ ಬ್ಲೂ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ. ಎಸ್ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ನೀವು ಆಲ್ರೆಡಿ ನೋಡಿದ್ರಲ್ಲ, ಅದೇ ನೆಕ್ಸ್ಟ್ ಸ್ಯಾರಿ ನಂದು ಬ್ಲೂ. ಇದನ್ನು ಹಾಗೆ ಇಟ್ಬಿಡ್ತೀನಿ. ನಾನು ಸೋಂಬೇರಿ ಜಾಸ್ತಿ, ನನ್ನ ಕೈಲಿ ಒಂದ್ಸಲ ಮಾಡಿದ್ದು ಮತ್ತೆ ಮಾಡೋಕ್ಕೆ ಕಷ್ಟ ಜಾಸ್ತಿ. ಸೊ ಅಲ್ಲೇ ಇರೋದು ಬದಲು ಇದನ್ನ ಇವಾಗೆ ಇಟ್ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟು ಸ್ಯಾರಿ ಬಂದು ಇದೆಲ್ಲ ಬ್ಯಾಗಲ್ಲಿ ಇಟ್ಟಿದೆ, ಬಟ್ ತೆಗೆದಿದ್ದೀನಿ. ಇಷ್ಟ ಆಯಿತು ಸ್ಯಾರಿದು. ಆ್ಯಂಡ್ ಇವಾಗ ಇದು ನನ್ನ ಫೇವ್ರೆಟ್ ಸ್ಯಾರಿ ನೋಡಿ. ಬಟ್ ಇದಿಲ್ಲಿ ಅದು ಒಂದ್ಸಲ ಹಾಕಿದ್ದೀನಿ, ಇದಂತೂ ಹಾಕೇ ಇಲ್ಲ. ನಾನು ಪೂಜೆಗೆ, ಅದೇ ನವರಾತ್ರಿ 8 ದಿನ ಪೂಜೆ ಇತ್ತಲ್ಲ, ಅವಾಗ ಹಾಕಿದ್ದೆ. ಹೆವಿ ಅಂದರೆ ಹೆವಿ, ತುಂಬ ಇಷ್ಟ ನನಗೆ. ಐ ಲವ್ ದಿಸ್ ಸ್ಯಾರಿ ಆ್ಯಕ್ಚುಲಿ. ನೋಡಿ, ಬಾರ್ಡರ್, ಡಿಸೈನ್, ಪ್ಯೂರ್ ಸಿಲ್ಕ್ಸ್ ಇದೆಲ್ಲ ಸ್ಯಾರಿಗಳು ನಾನು ತೋರಿಸ್ತಾ ಇರೋದು. ಪ್ಯೂರ್ ಸಿಲ್ಕ್ಸ್ ಮಾತ್ರ ಇವತ್ತು ತೋರಿಸ್ತೀನಿ. ನೆಕ್ಸ್ಟು ಸೆಮಿ ಸಿಲ್ಕ್ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಫ್ಯಾನ್ಸಿ ಸ್ಯಾರೀಸ್ ಆ್ಯಂಡ್ ಲೆಹಂಗಾ. ನೋಡಿ ಚೆನ್ನಾಗಿದೆಯಾ? ಇದರ ಪಲ್ಲು ಬಂದು ನಾನು ಈ ಥರ ಕುಚ್ಚು ಹಾಕ್ತಿದ್ದೀನಿ ಆ ಟೈಮಲ್ಲಿ. ಪಲ್ಲು ಹೆವಿ ಇದೆ, ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಯಾವುದು ಫಂಕ್ಷನ್ಗೆ ಹಾಕಿರೋದು ಕಮ್ಮಿ ಸ್ಯಾರಿಗಳನ್ನ, ಯಾಕಂದರೆ ನಾನು ಜಾಸ್ತಿ ಫಂಕ್ಷನ್ ಅಟೆಂಡ್ ಮಾಡಲ್ಲ. ಇವಾಗ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸೆಕೆಂಡ್ ಸ್ಯಾರಿ ನಂದು
ತುಂಬ ಅಂದರೆ ತುಂಬ. ನಾಳೆ ಕಾಸ್ಟು ಹಂಗೆ ಇದೆ. ಈ ಸ್ಯಾರಿ ವೈಸ್ ಹೆಂಗಿದೆಯೋ ನೋಡೋಕೆ ಎಷ್ಟು ಸಖತ್ತಿದ್ದು ಅಷ್ಟೇ ಕಾಸ್ಟ್ ಇರುತ್ತೆ ಫ್ರೆಂಡ್ಸ್. ಸಖತ್ತು ಕಂಚಿಯಲ್ಲಿ ತೊಗೊಂಡಿದ್ದು, ಕಾಂಚೀಪುರಂ ಸಿಲ್ಕಲ್ಲಿ. ಇದು ನೋಡಿ, ಇದು ಒಂದು ಪ್ಯೂರ್ ಸಿಲ್ಕ್ ಸ್ಯಾರಿ. ಇದ್ರ ಬ್ಲೌಸ್ ಬಂದು ಎಸ್ ಸ್ಟಿಚ್ ಮಾಡಿಸಿದ್ದೀನಿ, ತೋರಿಸ್ತೀನಿ ಇದ್ರ ಬ್ಲೌಸ್ನ. ರೈಟ್, ಫಸ್ಟು ಸ್ಯಾರಿದು ಬ್ಲೌಸ್ ಇದು ನನಗೆ ಅವಾಗೇನು ಐಡಿಯಾ ಇರಲಿಲ್ಲ. ಸೊ ಡಿಸೈನ್ದು ಇವಾಗ ಬೇರೆ ಹೊಲಿಸ್ಬೇಕು. ಇದು ಅದು ಬ್ಲೌಸು. ಅವಾಗೆಲ್ಲ ಶಾರ್ಟ್ ಸ್ಲೀವ್ಸ್ ಫೇಮಸ್, ಸೊ ಅದಕ್ಕೆ ಮಾಡಿಸಿ ಇಟ್ಟಿದ್ದೀನಿ. ಫಸ್ಟ್ ಸ್ಯಾರಿ ಇದ್ದಿದ್ದು. ಸೆಕೆಂಡ್ ರೆಡ್ ಸ್ಯಾರಿದು ಬಂದು ಇದೇನೆ ಬ್ಲೌಸು. ಇವೆಲ್ಲ ಒಂದು 9 years ಆಗಿದೆ ತೊಗೊಂಡು. ನೋಡಿ ಬ್ಯಾಕ್ ಡಿಸೈನ್. ಆವಾಗಲೇ ಸ್ಟಿಚ್ ಮಾಡಿಸಿದ್ದೆ ಇದು. ಬಟ್ ಇವಾಗೆಲ್ಲ ತುಂಬ ವರ್ಕ್ ಡಿಸೈನ್ ಚೇಂಜ್ ಆಗಿದೆ. ಬಟ್ ಅವಾಗ ಇದಕ್ಕೆ ನಾನು 7,000 ಸಮಥಿಂಗ್ ಕೊಟ್ಟಿದ್ದೆ ಇದು. ಬಟ್ ಓನ್ಲಿ ಡಿಸೈನ್ಗೋಸ್ಕರ ಅಷ್ಟೇ. ಸೆಕೆಂಡ್ ಸ್ಯಾರಿದು ಆಯಿತಾ. ಈಗ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಅಂದರೆ ಈ ಗ್ರೀನು, ಇದನ್ನು ನಾನು ತೋರಿಸ್ತಾ ಇದ್ದೆ. ಇದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ. ಈ ಆ್ಯಕ್ಚುಲಿ ವಿಡಿಯೋನಲ್ಲಿ ರಿಯಲ್ ಕಲರೇ ಬರ್ತಾ ಇದೆ. ಒಂದೊಂದು ಸಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲ್ಲ. ಸ್ಯಾರಿ ಒಂದು ಕಲರ್ ಇದ್ದರೆ ಅದೇ ಬೇರೆ ಒಂದು ಕಲರ್ ಬರುತ್ತೆ. ಸೊ ಇದರಲ್ಲಿ ಹೇಗಿದೆಯೋ ಹಾಗೆ ಬರ್ತಾ ಇದೆ. ಬ್ಲೌಸ್ ತೋರಿಸ್ತೀನಿ. ಆಲ್ಮೋಸ್ಟ್ ನೋಡಿ ಬ್ಲೌಸಸ್ ಎಲ್ಲ ಹೆಂಗೆ ಇಟ್ಟಿದ್ದೀನಿ. ತೆಗಿಬೇಕಂದ್ರೇ ಬೋರ್ ಆಗುತ್ತೆ ಆ್ಯಕ್ಚುಲಿ, ಮತ್ತೆ ಜೋಡಿಸ್ಬೇಕಲ್ಲ. ಆಲ್ಮೋಸ್ಟ್ ಇವೆಲ್ಲ ಸಿಲ್ಕ್ ಸ್ಯಾರಿ ಬ್ಲೌಸಸ್ಸು. ಇನ್ನು ಸಿಲ್ಕ್ ಸ್ಯಾರಿ ಬಾರ್ಡರ್ ಕೂಡ ಹಾಕ್ಸಿಲ್ಲ, ಆ ಥರ ಇಟ್ಟಿದ್ದೀನಿ. ಇವಾಗ ನೋಡಿದ್ರೆ ಬ್ಲೌಸ್ ನೋಡಿದ್ರೆ ನೆನ್ಸ್ಬೋದು ಸೀರೆ ಇದೆ ಅಲ್ವಾ ಇದ್ರದ್ದು ಕೂಡ ಅಂತ. ಈ ಗ್ರೀನ್ ಸ್ಯಾರಿ ಬ್ಲೌಸ್ ಇದು ನೋಡಿ. ಇವಾಗ ರೀಸೆಂಟಾಗಿ ಸ್ಟಿಚ್ ಮಾಡ್ತಿರೋದಲ್ವ, ಸೊ ಅದಕ್ಕಾಗಿ ಚೆನ್ನಾಗಿ ಮಾಡ್ತಿದ್ದೀನಿ. ಬಾರ್ಡರ್ ಇಲ್ಲಿದೆಯಲ್ಲ ಅದೇ ಬ್ಯಾಕ್ ಸೈಡ್ ಈ ಥರ ವರ್ಕ್ ಇಟ್ಟಿದ್ದೀನಿ. ಹಾರಿ ವರ್ಕ್ ಡಿಸೈನ್ಸ್ ಮಾಡ್ತಿದ್ದೀನಿ ನೋಡಿ. ಇದು ಕಾಂಬಿನೇಷನ್ ಆ್ಯಕ್ಚುಲಿ. ನೋಡೋಣ ಇವಾಗ ಎರಡು ಜೊತೆ ಮಾಡಿ ಹಾಕೋಣ ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಹೆವಿ ಇದೆ. ಇದರಲ್ಲಿ ಸಿಲ್ವರ್ ಬಂದಿದೆ, ಕಾಣಿಸ್ಬೋದು. ಎಸ್, ನೆಕ್ಸ್ಟ್ ಸ್ಯಾರಿ ನಾನು ಇದನ್ನು ಇದಕ್ಕೆ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಎಸ್, ನೆಕ್ಸ್ಟ್ ಸ್ಯಾರಿ ಬಂದು ನಂದು ಬೇರೆ ಅದ್ರ ಬ್ಲೌಸೇ ಇಲ್ಲ. ಇದೆಲ್ಲ ಹೆವಿ ಕಾಸ್ಟು. ಇದೆಲ್ಲ ತುಂಬ ಅಂದರೆ ತುಂಬ ಹೆವಿ ಕಾಸ್ಟ್ ಸ್ಯಾರಿ. ಬಾಟಲ್ ಗ್ರೀನ್ ಆ್ಯಕ್ಚುಲಿ ಹೆವಿ ಇದೆ ಸ್ಯಾರಿ ಬಂದು. ನೀಟಾಗಿ ಹಾಕ್ಕೊಳ್ಬೇಕು, ನೀಟಾಗಿ ಇಟ್ಕೊಳ್ಳುತ್ತೆ. ಬಟ್ ನಾನು ಒಂದು ಟೈಮ್ ಹಾಕಿದ್ದೀನಿ ಆಲ್ರೆಡಿ, ರೀಸೆಂಟಾಗಿ ಹಾಕಿದ್ದೆ. ಹೇಗಿದೆ ಇದು ವೇಟೇ ಇಲ್ಲ. ಇದು ಇವಾಗ ಏನಾದ್ರು ತೊಗೊಂಡೋದ್ರೆ 100% ಡಬಲ್ ಪ್ರೈಸ್ ಹೇಳಿದ್ದಾರೆ ಆ್ಯಕ್ಚುಲಿ. ನಾವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗಿನ ಕಾಲ ಡಿಸೈನ್ ಇದೆಲ್ಲ ಹೆಂಗೆ ಅಂದರೆ ಲಾಂಗ್ ಬಾರ್ಡರ್ ಡಿಸೈನ್ಸು ಚೆನ್ನಾಗಿದೆಯಲ್ಲ. ಇದ್ರ ಬ್ಲೌಸ್ ಎಲ್ಲ ಎಂತ ಇಲ್ಲ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಈ ಕಲರ್. ಈ ಕಲರ್ ತುಂಬ ಇಷ್ಟ ನನಗೆ. ಈ ಕಲರು ಆ್ಯಕ್ಚುಲಿ ಜಾಸ್ತಿ ಇದು ಮಿಕ್ಸ್ ಎಲ್ಲ ಇದೆ. ಇದೆಲ್ಲ ಪಿನ್ನು ಕೂಡ ಇದೆಯಲ್ಲ, ಅಷ್ಟು ಚೆನ್ನಾಗಿದೆ ಸ್ಯಾರಿ. ನೋಡಿ ಪ್ಯೂರ್ ಸಿಲ್ಕ್ ಸ್ಯಾರಿ ಇವೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಕುತ್ಕೊಳ್ಳುತ್ತೆ. ಇದನ್ನು ನೋಡುವಾಗ ಇನ್ನೊಂದು ನೆನಪಾಯ್ತು, ಇನ್ನೊಂದು ಸ್ಯಾರಿ ಒಳಗೆಲ್ಲೋ ಇದೆ ಅಲ್ವಾ ಅಂತ. ಚೆನ್ನಾಗಿದೆಯಾ? ಜಸ್ಟ್ ಆದರೆ ಲೈಕ್ ಮಾಡಿ. ಆ್ಯಂಡ್ ಹಾಗೆ ಪಿಂಕಲ್ಲಿದೆ. ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ಇದ್ರ ಬ್ಲೌಸ್ ಬಂದು ಐ ಥಿಂಕ್ ಇಲ್ಲೇ ಇದೆಯಾ? ಹಾಂ, ಹೆವಿ ಸ್ಯಾರಿ ಇದೆ. ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಚಿಲಿರೋದು ಸ್ಯಾರಿ, ಕಂಚಿಲಿ ತೊಗೊಂಡಿರೋದು. ಯಾವ ಒಳಗಡೆ ನೋಡಿ ಫುಲ್ ಓಪನ್ ಮಾಡಿ ತೋರ್ಸೋದು ಬೇಡ ಅಂದ್ಕೊಳ್ತೀನಿ. ಯಾಕಂದರೆ ಈ ಆಲ್ಮೋಸ್ಟ್ ಸಿಲ್ಕ್ ಸ್ಯಾರಿ ಇಲ್ಲಿ ಕಾಣಿಸಿದ್ರೆ ಹೇಳ್ತಾರೆ ಇಷ್ಟೇ ಇರೋದು ಒಳಗೆ ಕೂಡ. ಸೊ ಅದಕ್ಕೋಸ್ಕರ ನಾನು ತೋರಿಸ್ತಿಲ್ಲ. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಪಿಂಕ್ ಹಿಂಗೆ ಕಾಣಿಸ್ತಾ ಇದೆ ನಮಗೆ. ನೀಟಾಗಿ ರೆಡಿ ಆಗಿಬಿಟ್ಟು ಸ್ಯಾರಿ ಹಾಕೊಂಡು ಕೂತ್ಕೊಂಡ್ರೆ ವಾ, ವೆರಿ ನೈಸ್. ಇದು ಹೀಗಿದೆ. ಇದರ ಬ್ಲೌಸು ಟೂ ಸಿಂಪಲ್. ಯಾಕಂದರೆ
ಆವಾಗ ನನ್ನ ಕಾಲೇಜ್ ಟೈಮಲ್ಲಿ ನನಗೆ ಗೊತ್ತಿಲ್ಲ ಯಾವ ಥರ ಹೊಲಿಸ್ಬೇಕಂತ. ಯಾವುದೋ ಒಂದು ಟೈಮ್ ಹೊಲಿದೆ ಅಂತ ಸಾರಿ ಕೊಟ್ಟು ಬರ್ತಿದ್ದೆ. ನೋಡಿ ಇದು ಬ್ಲೌಸ್ ಇದು. ಇದ್ರದ್ದೆಲ್ಲ ಅನಿಸುತ್ತೆ ಬ್ಲೌಸ್ ಇದು, ಬಟ್ ನೋಡ್ತೀನಿ. ಎಸ್, ಬ್ಲೌಸ್ ಇದ್ರದ್ದಲ್ಲ, ಆ್ಯಕ್ಚುಲಿ ಬ್ಲೌಸ್ ಎಲ್ಲ ಬೇರೆ ಕಡೆ ಹೋಗಿದೆ ಅಂತ. ನೆಕ್ಸ್ಟ್ ಸ್ಯಾರಿ ಬಂದು ಇವಾಗ ನನ್ನ ಫೇವ್ರೆಟ್ ಸ್ಯಾರಿ, ಇನ್ನೂ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಎಸ್, ಹೇಗಿದೆ ಫ್ರೆಂಡ್ಸ್ ಈ ಸ್ಯಾರಿ? ಈ ಸ್ಯಾರಿ ಮೇಲೆ ಹೆವಿ ಲವ್ ನನಗೆ. ಈ ಸ್ಯಾರಿ ವಾವ್, ನೋಡಿ ನಾನು ಹಾಗೆ ಸೆಲೆಕ್ಟ್ ಮಾಡೋದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರಬೇಕು, ರೇರ್ ಕಲರ್ ಆಗಿರಬೇಕು, ಮತ್ತು ಇನ್ನೊಬ್ರು ಹಾಕೊಳ್ಳೋಕೆ ಅದು ಆ ಥರ ಮತ್ತೆ ಸಿಗಬಾರ್ದು. ಎಸ್, ನೋಡಿದ್ರಲ್ಲ, ಪ್ಯೂರ್ ಸಿಲ್ಕ್. ಇದೂ ಕೂಡ ಬಾರ್ಡರ್ ದೊಡ್ಡದಿದೆ. ಎಸ್, ಇದ್ರ ಬ್ಲೌಸ್ ಬಂದು ಇಲ್ಲೇ ಇದೆ. ಇದನ್ನು ಸಿಂಪಲಾಗಿ ಹೊಲಿಸಿದ್ದೀನಿ ಈ ಬ್ಲೌಸ್ನ. ಈ ಥರ ಎಂಬ್ರಾಯ್ಡಿಂಗ್ ಬ್ಲೌಸ್ ಮಾಡ್ತಿದ್ದೀನಿ ಇದಕ್ಕೆ. ಇದೆಲ್ಲ 1,200 ರುಪೀಸ್ ಅಷ್ಟೇ. ಇಷ್ಟು ಈ ಥರ ಡಿಸೈನ್ ಹೊಲಿಸೋದಕ್ಕೆ ನನಗೆ ಗೊತ್ತಿರೋರಾಗಿ ನಾನು ಅಲ್ಲಿ ಎನಿ ಟೈಮ್ ಹೊಲಿಸ್ತೀನಲ್ಲ ಅಂತ ಹೇಳಿ ಅಷ್ಟು ಸಿಂಪಲ್ಲಾಗಿ 2 ಡೇಸಲ್ಲಿ ಹೊಲ್ಕೊಟ್ಟಿರೋ ಟೈಮ್ ಇಲ್ಲ ನನಗೆ. ಇದು ಬ್ಲೌಸ್, ಇದು ನೋಡಿ ಹೇಗಿದೆ, ಹೆವಿ ಚೆನ್ನಾಗಿದೆ ಅಲ್ಲ ಈ ಸಿಲ್ಕ್ ಸ್ಯಾರಿ. ನನಗೆ ಈ ಕಲರು ಕಲರಲ್ಲಿ ನಾನು ಇಷ್ಟಪಡೋದಂದರೆ ಈ ಥರ ಜಾಸ್ತಿ ಯೂನಿಕ್ ಆಗಿರಬೇಕು. ನೋಡಿ ಹಿಂಗೆ ನನ್ನ ಸ್ಯಾರಿ ಕಲೆಕ್ಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈಗ ನೋಡಿ ಇದನ್ನು ಫೋಲ್ಡ್ ಮಾಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇವ್ನು ಇರಬೇಕಲ್ಲ. ಸರಿ, ಇದ್ರದ್ದು ಈ ಸ್ಯಾರಿ ಬ್ಲೌಸ್ನ ನಾನು ಈ ಬ್ಲೌಸ್ದು ಸ್ಯಾರಿ ತೋರಿಸ್ತಿದ್ದೀನಿ. ಈ ಬ್ಲೌಸ್ ನೋಡಿ ಯಾವ ಥರ ಮಾಡಿಸಿದ್ದೀನಿ, ಚೆನ್ನಾಗಿದೆಯಲ್ಲ? ಇದ್ರ ಸ್ಯಾರಿ ಎತ್ಕೊಂಡ್ಬರ್ತಿದ್ದೀನಿ. ಈ ಸ್ಯಾರಿನ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ಬಟ್ ಈ ಬಾಕ್ಸ್ ಬಂದು ಸುದರ್ಶನ್ ಸಿಲ್ಕ್ದಲ್ಲ, ನಮ್ಮೂರಲ್ಲಿ ತುಮಕೂರಲ್ಲಿ ಪಕ್ಕದಲ್ಲಿ ಒಂದು ಕಲ್ಲಳ್ಳಿ ಅಂತ ಇದೆ, ಅಲ್ಲೇ ಎಲ್ಲ ಫುಲ್ಲು ಮಗ್ಗ ಅಂದರೆ ರೇಷ್ಮೆ ಸಿಲ್ಕ್ ಸ್ಯಾರಿನೆಲ್ಲ ಅಲ್ಲಿ ಇದು ಮಾಡ್ತಾರೆ ಜಾಸ್ತಿ. ಸೊ ಅಲ್ಲಿ ನಾನು ತೊಗೊಂಡಿದ್ದು. ಎಸ್, ನಾವು ಕೊಟ್ಟಿದ್ದೀನಿ ನನಗೆ ಬಾಕ್ಸ್ ಅಲ್ಲಿ ಒಂದು ಸಮಥಿಂಗ್ ನಿಯರ್ ಒಂದು 10,000-12,000 ಸ್ಯಾರಿ ತೊಗೊಂಡಿದ್ದೆ ನಾನು ಒಂದು ಸ್ಯಾರಿಗೆ. ಅದಕ್ಕಾದರೆ ಅಷ್ಟು ಆ ಥರ ಬಾಕ್ಸ್ ಅಂತ ಹೇಳಿದ್ರು. ನೋಡಿ ಇದು ಹೇಗಿದೆ ಅಲ್ಲ, ಇದೊಂಥರ ಆನಿಯನ್ ಕಲರ್ ಥರ, ಬೇಬಿ ಪಿಂಕ್ ಅಂತ ನಾನು ಕೇಳಿದ್ದು. ಬಟ್ ಇಲ್ಲೇ ಕಳಿಸಿದ್ವಿ, ಅಲ್ಲಿ ಆಗಿದೆ. ಈ ಬ್ಲೌಸು ಇದ್ರದ್ದು ಬಾರ್ಡರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಒಳಗಡೆ ನೋಡಿ, ಆ್ಯಕ್ಚುಲಿ ನೋಡಿ ಇಲ್ಲಿ ಇದೆಲ್ಲ ಈ ಥರ ಡಿಸೈನ್ ಬರುತ್ತೆ ಒಳಗೆ ಎಲ್ಲ ಮಧ್ಯ. ಬಟ್ ಆ ಕಡೆ ನಾನು ನೋಡಿಲ್ಲ, ಹಾಗಾಗಿ ಅದು ಅಲ್ಲೇ ಇಟ್ಟಿದ್ದೀನಿ. ಇದ್ದು ನಾನು ಇನ್ನೂ ಫಾಲ್ ಹಾಕ್ಸಿಲ್ಲ, ಮತ್ತೇನು ಸ್ಟಿಚ್ ಮಾಡ್ತಿಲ್ಲ, ಯಾಕಂದರೆ ನಾನು ಉಡೋದೇ ಇಲ್ಲ. ಇವಾಗ ನಾನು ಈ ಬ್ಲೌಸ್ ನೋಡಿ ಇದೊಂದು ಸ್ಯಾರಿ ಇದೆಯಲ್ವ ಅಂತ ನೆನಪಾಗಿದ್ದು, ಹಾಗಾಗಿ ಇದು ಗೊತ್ತಿಲ್ಲ. ನೋಡಿ ನೋಡಿ ನೋಡಿ, ಅದಕ್ಕೆ ನಾನು ಸ್ಯಾರಿ ತೆಗಿಯಲ್ಲ. ಫೋಲ್ಡಿಂಗ್ ಹೋಗ್ಬಿಡ್ತು. ಫೋಲ್ಡಿಂಗ್ ಹೋದೆಲ್ಲ ನನಗೆ ಬರೋದೇ ಇಲ್ಲ, ಮಡ್ಚೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಆ್ಯಂಡ್ ಮತ್ತೆ ಅದರಲ್ಲೇ ಇರ್ತೀನಿ. ನೋಡಿ, ಕಲ್ಲೂರು ಅಂತ ಚೌಡೇಶ್ವರಿ, ಅಲ್ಲಿ ಸಿಲ್ಕ್ ಸ್ಯಾರಿ ನಮ್ಮ ಅಣ್ಣನ ಮದುವೆಗೆ ಅಲ್ಲೇ ನಾನು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದು, ಹಾಗಾಗಿ ಅಲ್ಲೇ ತೊಗೊಂಡಿದ್ದು. ಈ ಥರ ಎಲ್ಲ ಸ್ಯಾರಿಗೂ ಬಾಕ್ಸ್ ತೊಗೋಬೇಕಂತ ಆಸೆ ಆಗ್ತಿದೆ ಇವಾಗ. ನೋಡಿ ಎಷ್ಟು ಸೇಫ್ಟಿಯಾಗಿರುತ್ತೆ ಅಲ್ವಾ. ಸೊ ಅದ್ರ ಬ್ಲೌಸು ಕೂಡ ತೋರಿಸಿದ್ನಲ್ಲ. ನೆಕ್ಸ್ಟ್ ಸ್ಯಾರಿ ಬಂದು ತೋರಿಸ್ಲಾ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಲಾ? ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನೋಡಿ. ಈ ಸ್ಯಾರಿ ಇದೆಯಲ್ಲ ಪಿಸ್ತಾ ಗ್ರೀನ್, ಹೇಗೆ ಕಾಣಿಸ್ತಿದೆಯೋ ಹಾಗೆ ಕೂಡ ಇದೆ. ಇದು ನನ್ನ ಅಣ್ಣನ ಮದುವೆಯಲ್ಲಿ ನಾನು ಅದೇ ಆ ಬಾಕ್ಸ್ ಹೇಳಿದ್ರಲ್ಲ, ಈ ರೆಡ್ ಬಾಕ್ಸ್ ಇದೆಯಲ್ಲ, ಈ ಸ್ಯಾರಿದು ಆ ಬಾಕ್ಸು. ಆ್ಯಕ್ಚುಲಿ ಇದನ್ನು ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ ಈ ಸ್ಯಾರಿನ. ಸೊ ಅದಕ್ಕೋಸ್ಕರ ನಾನು
ಹಾಕೊಂಡು ಅದ್ರೊಳಗೆ ಇಟ್ಟಿಲ್ಲ. ಇದಕ್ಕೆ ಕುಚ್ಚು ಮಾಡಬೇಕಂತ ನಾನೇ ತೊಗೊಂಬಂದೆ. ಅಷ್ಟೊಂದು ಆಲ್ರೆಡಿ ನಮ್ಮ ಅಣ್ಣ ಕುಚ್ಚು ಮಾಡಿಸ್ಕೊಟ್ಟಿದ್ದಾನೆ, ನೋಡೇ ಇರಲಿಲ್ಲ. ನೋಡಿ ಯಾವ ಥರ ಇದೆ ಸ್ಯಾರಿ, ಅಂದರೆ ಎಷ್ಟು ವೆಯ್ಟ್ ಇದೆ. ಆ್ಯಂಡ್ ತುಂಬ ಅಂದರೆ ತುಂಬ ಇಷ್ಟ, ಯಾಕಂದರೆ ಇದರಲ್ಲಿ ನಂಗೆ ನಮ್ಮ ಅಣ್ಣ ಕೊಡಿಸಿರೋ ಸ್ಯಾರಿ. ಸೊ ಲವ್ ಜಾಸ್ತಿ. ನಾನು ಎಷ್ಟು ಸ್ಯಾರಿಗೆ ಅದೆಷ್ಟೇ ಲಕ್ಷ ಆದರೂ ಪರವಾಗಿಲ್ಲ, ಬಟ್ ಈ ಸ್ಯಾರಿ ಇದೆಯಲ್ಲ ನನಗೆ ಹೆವಿ, ತುಂಬ ಹೆವಿ. ಅಂದರೆ ಅದೇನೋ ಹೇಳ್ತಾರಲ್ಲ, ಇದ್ರ ಮುಂದೆ ದೇವ್ರ ದುಡ್ಡು. ಎಂತೆಂಥ ಸ್ಯಾರಿ ಕೊಟ್ಟರು ಇದೆ ನನಗೆ ಇಷ್ಟ, ಜಾಸ್ತಿ ಪಡ್ತೀನಿ. ನಮ್ಮ ಅಣ್ಣ ಕೊಡ್ತಿರೋ ಸ್ಯಾರಿ ಅಲ್ವಾ, ಹಾಗಾಗಿ ಅಷ್ಟೇ. ಇನ್ನೊಂದು ಬಂದು ಇದೇನೆ, ಅಲ್ಲೇ ಸ್ಯಾರಿ ನೇಯ್ತಾರೆ ಅಂತ ಹೇಳ್ತಾರಲ್ಲ, ನಮ್ಮೂರ ಪಕ್ಕ, ತುಮಕೂರು ಪಕ್ಕ ಅಲ್ಲಿ ಒಂದು ಕಲ್ಲೂರು ಅಂತ ಇದೆ. ಅಲ್ಲಿ ಆಲ್ಮೋಸ್ಟ್ ಸ್ಯಾರಿನೆಲ್ಲ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಐ ಥಿಂಕ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಅವರು ಅಲ್ಲೇ ಅಂತೆ ಜಾಸ್ತಿ. ಹಾಗೂ ಅದಕ್ಕೋಸ್ಕರ ಬೆಂಗಳೂರಿಂದ ಅಲ್ಲೋಗಿ ತೊಗೊಂಡಿದ್ದಾಯಿತು. ನಾವು ನಮ್ಮ ಅಣ್ಣ ನನ್ನ ಕರೆದಿದ್ದ ಸೆಲೆಕ್ಟ್ ಮಾಡೋಕ್ಕೆ, ಮದುವೆ ಹುಡುಗಿಗೂ ಮತ್ತು ನನಗೆ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ ನಾನು. ಆ್ಯಂಡ್ ಇದ್ರ ಬ್ಲೌಸ್ ಬಂದು, ಇದ್ರ ಬ್ಲೌಸ್ 3-4 ಮಾಡಿಸಿದ್ದೀನಿ, ರೆಡಿ ಮಾಡಿಸಿದ್ದೀನಿ. ಆದರೆ ಇದ್ರ ಬ್ಲೌಸ್ ಇದೆ, ರಿಯಲ್ ಬ್ಲೌಸ್ ಇದೇನೆ ಇದ್ರದ್ದು. ಈ ಥರ ಇದೆ ನೋಡಿ. ಇದು ನಾನು ಅರ್ಧ ಡಿಸೈನ್ ಮಾಡಿಬಿಟ್ಟಿದ್ದೀನಿ, ಈ ಥರ ನಾನು ಮಾಡೋಕ್ಕೆ ಬರುತ್ತೆ ಅಂತೇಳಿ ಅರ್ಧ ಮಾಡಿದೆ. ಮತ್ತು ನನಗೆ ಸುಸ್ತು ಅನ್ನಿಸ್ತಿತ್ತು, ಸೊ ಸ್ಮಾಲಾಗಿ ಬಫ್ ಇಟ್ಟಿದ್ದೀನಿ. ಹೇಗಿದೆ ಈ ಕಲರ್? ಆ್ಯಕ್ಚುಲಿ ಎಲ್ಲ ಕಡೆ ಆಲ್ಮೋಸ್ಟ್ ಅಷ್ಟು ಈಸಿಯಾಗಿ ಸಿಗಲ್ಲ. ಇದೊಂಥರ ಪಿಸ್ತಾ ಕಲರ್, ಚೆನ್ನಾಗಿದೆಯಾ? ಆ್ಯಂಡ್ ಲಾಸ್ಟ್ ಸ್ಯಾರಿ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮಿಕ್ಕಿ ಸ್ಯಾರಿ ತೋರಿಸ್ತೀನಿ. ಇವಾಗ ಇನ್ನೊಂದು ಲಾಸ್ಟ್ ಸ್ಯಾರಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ಸ್ಯಾರಿ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು, ಇದನ್ನು ವೇರ್ ಮಾಡಿಲ್ಲ. ಇದ್ರ ಬ್ಲೌಸ್ ಕೂಡ ಗ್ರೀನ್ ಇದೆ. ಈ ಬ್ಲೌಸ್ನೂ ಕಟ್ ಮಾಡ್ತಿದ್ದೀನ ಇವಾಗ ಗೊತ್ತಿಲ್ಲ. ನೋಡಿ, ಈಗ ಒಂದು ಲಾಸ್ಟ್ ಇಯರ್ ಇದೆಲ್ಲ ಟ್ರೆಂಡಲ್ಲಿ ಇತ್ತಲ್ಲ, ಈ ಸ್ಯಾರಿ ಇದು, ಆ ಸ್ಯಾರಿ ಇದು ಇದನ್ನು ನಾನು ಇನ್ನೂ ವೇರ್ ಮಾಡೋದಿರಲಿ. ಓಪನ್ ಮಾಡಿದ್ದೇ ಕಡೆ, ಅದು ಓಪನ್ ಮಾಡಿದ್ದೇ ಇಲ್ಲ. ನೋಡಿ ಬ್ಲೌಸ್ ಇದು. ಎಸ್, ಈ ಸ್ಯಾರಿ ಬಂದು ಈ ಕಲರ್ ಇರಲಿಲ್ಲ, ಎಲ್ಲ ಕಲರ್ ಇದೆ ನನ್ನ ಹತ್ರ. ಸ್ಯಾರಿ ರೇಷ್ಮೆ ಸ್ಯಾರಿನಲ್ಲಿ ಒಂದು ನೇವಿ ಬ್ಲೂ ಒಂದು ಇತ್ತು, ಅಲ್ಲಿ ನಮ್ಮ ರಿಲೇಟಿವ್ ಕಸಿನ್ ಇಸ್ಕೊಂಡಿದ್ದಾಳೆ. ಸೊ ಮತ್ತೆ ರಿಟರ್ನ್ ಗಿಫ್ಟ್ ಮಾಡಿ, ರಿಟರ್ನ್ ಕೊಟ್ಟಿಲ್ಲ ನನಗಳು, ಅದಕ್ಕೋಸ್ಕರ ಅದೊಂದು ಕಲರ್ ಮತ್ತೆ ನಾನು ಬೈ ಮಾಡಬೇಕು. ನೋಡಿ ಒಂಥರ ಲುಕ್ ಕೊಡ್ತಿದ್ದೆ ಇದು ಅಲ್ಲ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸು, ಗ್ರೀನ್ ಕಲರ್ ಹೆವಿ ಇದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಬ್ಲೌಸ್ ಪ್ರಿಪೇರ್ ಮಾಡಿಸಿಲ್ಲ, ರೆಡಿ ಮಾಡಿಸಿಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆಯಲ್ಲ, ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಟೈಮ್ ಆ್ಯಕ್ಚುಲಿ ಹಾಕ್ಕೊಳ್ಬೇಕು, ಸೂಪರ್ ಕಾಣಿಸುತ್ತೆ. ನೋಡಿದ್ರಲ್ಲ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನು. ಇನ್ನೂ ಅಷ್ಟು ಸಿಲ್ಕ್ ಸ್ಯಾರಿ ಇದೆ, ಅದನ್ನ ನಾಳೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ನನ್ನ ಬ್ಯಾಲೆನ್ಸ್ ಮಿಕ್ಕಿದ ಸಿಲ್ಕ್ ಸ್ಯಾರಿನ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Thank you guys.